ಮಾನ್ವಿ ಪಟ್ಟಣದ ಜನರ ಕಷ್ಟವನ್ನ ಕೇಳೋರು ಯಾರಾದ್ರೂ ಇದ್ದೀರಾ ಸ್ವಾಮಿ? ವಿದ್ಯುತ್ ಸಮಸ್ಯೆಯಿಂದ ನರಳುತ್ತಿರುವ ಇಸ್ಲಾಂ ನಗರ ನಿವಾಸಿಗಳು, ಕತ್ತಲಲ್ಲಿ ಕಾಲ ಕಳೆಯುತ್ತಿರುವ ಜನರ ಕಷ್ಟವನ್ನ ಸಮಸ್ಯೆ ಬಗ್ಗೆ ಕೇಳದ ಮಾನ್ವಿ ಕೆಇಬಿ ಇಲಾಖೆ ಅಧಿಕಾರಿಗಳು. ಮಾನ್ವಿ ಹಿಂದುಳಿದ ತಾಲೂಕಾಗಿದೆನಾ ಎಂದು ಜನರ ಪ್ರಶ್ನೆಯಾಗಿದೆ. ಹೌದು, ಮಾನ್ವಿ ಪಟ್ಟಣದ ಇಸ್ಲಾಂ ನಗರದ ವಾರ್ಡ್ಗೆ ವಿದ್ಯುತ್ ಸಂಪರ್ಕ ಇಲ್ಲದ ಕಾರಣ ನಿವಾಸಿಗಳು ಕಳೆದ 2 ದಿನದಿಂದ ಕತ್ತಲಲ್ಲಿ ಬದುಕುವಂತಾಗಿದ್ದು, ಈ ಏರಿಯಾದ ಮುಸ್ಲಿಂ ಸಮಾಜದವರ ಕಷ್ಟವನ್ನ ಕೇಳೋರು ಯಾರೂ ಇಲ್ಲವಾಗಿದ್ದರಿಂದ ಕತ್ತಲಲ್ಲಿ ಕಾಲ ಕಳೆಯಬೇಕಾಗಿದೆ. ಶಾಸಕ ಹಂಪಯ್ಯ ನಾಯಕರೇ ಕ್ಷೇತ್ರದ ಜನರು ಕತ್ತಲಲ್ಲಿ ಕಾಲ ಕಳೆಯುತ್ತಾರೆಂದ ಮೇಲೆ ಇವರ ನೋವಿಗೆ ಸ್ಪಂದಿಸುವವರು ಯಾರು ಸ್ವಾಮಿ? ವಿದ್ಯುತ್ ಇಲಾಖೆಗೆ ಇಲ್ಲಿನ ನಿವಾಸಿಗಳು ದೂರು ಹೇಳಿದ್ರೆ ಕ್ಯಾರೇ ಅನ್ನುತ್ತಿಲ್ಲವಾಗಿದೆ. ಬೇಸಿಗೆ ಇರುವುದು ಒಂದಾದರೆ ಮುಸ್ಲಿಂ ಸಮಾಜದವರು ರೋಜಾ ಮಾಡಿ ಮಸೀದಿಯಲ್ಲಿ ಪ್ರಾರ್ಥನೆ ಸಲ್ಲಿಸುವುದಕ್ಕೂ ತೊಂದರೆಯಾಗಿದೆ. ಇದರ ನಡುವೆ ಈ ಏರಿಯಾದ ಜನರು ಕತ್ತಲಲ್ಲಿ ಇದ್ದು ಕಾಲ ಕಳೆಯುವಂತಾಗಿದೆ. ಶಾಸಕ ಹಂಪಯ್ಯ ನಾಯಕರೇ, ಸಚಿವ NS ಬೋಸರಾಜು ಸಾಹೇಬ್ರೆ, ನಿಮಗೆ ಗೌರವ ಕೊಡುವ ಜನರ ಪರಿಸ್ಥಿತಿ ನೋಡಿ ಸ್ಪಂದಿಸುವ ಕೆಲಸ ಮಾಡಿ ಸ್ವಾಮಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕನ್ನಡ ವಾಹಿನಿ. ನಿಮ್ಮ ಹೆಸರು? ನನ್ನ ಹೆಸರು ಶೇಖ್ ಮುಜಾಹಿದ್ ಸಿದ್ದಿಕಿ ಅಂತ. ಏನು ಸರ್ ಸಮಸ್ಯೆ ಏನಾಗಿದೆ? ಸಮಸ್ಯೆ ಕರೆಂಟ್ ಪ್ರಾಬ್ಲಮ್ ಆಗಿದೆ ಸರ್. 24 ತಾಸು ಆಯ್ತು. ಯಾವ ಏರಿಯಾ ಸರ್? ಇಸ್ಲಾಂ ನಗರ್ 25ನೇ ವಾರ್ಡ್, ಮಾನ್ವಿಯಲ್ಲಿ. ಮಾನ್ವಿ. ಏನು ಸರ್ ಇಷ್ಟೊಂದು ಸಮಸ್ಯೆ ಅಂದ್ಮೇಲೆ ಯಾರು ಹೇಳ್ತಾರೆ? ಯಾರು ಅಧಿಕಾರಿಗಳು ಇದಕ್ಕೆ ಸಿಬ್ಬಂದಿಗಳು ಯಾರು ಇದ್ದಾರೆ? ನಿರ್ಲಕ್ಷ್ಯ ಇರ್ತಾನೆ ಇದು. ಯಾರು ಸರ್? ಯಾರು ಅಧಿಕಾರಿಗಳು? ಯಾರು ಅಧಿಕಾರಿ? KB ಅಧಿಕಾರಿ ಇರ್ಬೋದು, ಒಂದು ಪಾಲಿಟಿಕ್ಸ್ ಅಧಿಕಾರಿ ಇರ್ಬೋದು, ಇನ್ನೊಬ್ಬರು ಇರ್ಬೋದು. ಯಾರು ಸರ್? ಯಾರು ಯಾರಂತ ಏನೈತೆ ಸರ್? ಹಂಪಯ್ಯ ನಾಯಕ್ ಅವರು ಶಾಸಕರೇ ಇದ್ದಾರೆ. 25ನೇ ವಾರ್ಡಿಗೆ ಶೇಖ್ ಉಮ್ರಿ ಸಾಬ್ ಅವರು ಇದ್ದಾರೆ. ಆಮೇಲೆ ಮಿನಿಸ್ಟರ್ ಅಂಬರು NS ಬೋಸರಾಜ್ ಅವರು ಇದ್ದಾರೆ. ಮತ್ತೆ ಇಲ್ಲಿ ಇಷ್ಟೊಂದು ಸಮಸ್ಯೆ ಅಂದ್ಮೇಲೆ ಹೆಂಗ್ ಸರ್ ಈ ರೀತಿ ಅಂದ್ರೆ ಮಾನವೀಯ ಕತ್ತಲಲ್ಲಿ ಮುಳುಗ್ತಾ ಇದೆ ಅಂದ್ರೆ ಇಸ್ಲಾಂ ನಗರ ಒಂದ್ ರೀತಿ ಹೆಂಗ್ ಸರ್ ಅಂದ್ರೆ ಕೂಡಲೇ ಒಂದ್ ರೀತಿಯಲ್ಲಿ ಆಕ್ಷನ್ ತಗೊಳ್ಬೇಕು, ಇಲ್ಲ ತಗೋಬೇಕಂತ ಅವ್ರಿಗೆ ಬೇಕು ಸರ್. 24 ತಾಸು ಅಧಿಕಾರಿಗಳು ಏನು ಮಾಡ್ತಾ ಇದಾರ? ನಿರ್ಲಕ್ಷ್ಯತನದಿಂದ ಇವತ್ತು ಕರೆಂಟ್ ಇಲ್ಲ. ಸಣ್ಣ ಮಕ್ಕಳು ಮಕ್ಕಂತ ಇಲ್ಲ ಮನೆಗಳಲ್ಲಿ. 24 ತಾಸು ಆಯ್ತು, ಇನ್ನ TC ಕುಂದ್ರದ್ನಲ್ಲೇ ಐತೆ. ಇನ್ನ ಅವರಿಗೆ TC ಕುಂತಿಲ್ಲ. ಇನ್ನ ಈ ಕಾರ್ಯಾಚರಣೆ ನಡೆದತ್ತೆ ಈಗ. ಅಲ್ಲ ಸರ್, ಈಗ ಎಷ್ಟು ಜನಸಂಖ್ಯೆ ಇದೆ ಸರ್ ಈ ಏರಿಯಾದಲ್ಲಿ? ಜನಸಂಖ್ಯೆ ಭಾಳ ಇದೆ ಸರ್. ಅಂದ್ರೆ ಎಲ್ಲರಿಗೂ ತೊಂದರೆ ಆಗಿದೆ. ಎಲ್ಲರಿಗೆ ತೊಂದರೆ ಆಗತ್ತೆ ಅಂತಾನೆ ಹೇಳ್ತಾ ಇದೀವಿ ಸರ್. ನನ್ನ ಮನೆದಷ್ಟೇ ಅಲ್ಲ ಇದು ಪ್ರಾಬ್ಲಮ್, ಎಲ್ಲ ವಾರ್ಡಿಂದು ಪ್ರಾಬ್ಲಮ್ ಅಂತ ನಾನು ಮಾತಾಡ್ತಾ ಇದ್ದೀನಿ. ಅಂದ್ರೆ ರೋಜಾ ಬಿಡೋದಕ್ಕೂ ಕೂಡ ಮಸೀದಿಯಲ್ಲಿ ಸರ್, ಮಸೀದಲ್ಲಿ ನೀರಿಲ್ಲ. ಇವತ್ತು ಮುಂಜಾನೆ ಬೆಳಿಗ್ಗೆ ನಳ ಬಂದಿದೆ, ನಳ ತುಂಬಾಕೆ ನೀರಿಲ್ಲ. ಮೋಟ್ರ್ ಹಚ್ಚೋರಿಗೆ ಬಹಳ ತೊಂದರೆ ಐತೆ. ಮೋಟ್ರ್ ಹಚ್ಚಿದ್ರೇನೆ ನಮ್ಮ ಇಸ್ಲಾಂ ನಗರದಾಗ ನೀರು ಬರ್ತಾವ, ಇಲ್ಲ ಅಂದ್ರೆ ಬರೋದಿಲ್ಲ. ಟ್ರಾನ್ಸ್ಫರ್ ಸುಟ್ಟೋಗಿದೆ ಸರ್? ಟ್ರಾನ್ಸ್ಫಾರ್ಮ್ ಸುಟ್ಟೋಗಿದೆ ಸರ್. ಎಷ್ಟು ದಿನ ಆಯ್ತು ಸರ್ ಸುಟ್ಟೋಗಿದೆ? 24 ತಾಸು ಆಯ್ತು ಸರ್. ಇಲ್ಲಿ ಇನ್ನ ಒಂದು ಟ್ರಾನ್ಸ್ಫಾರ್ಮ್ ಇದೆ, ಅದಕ್ಕೆ ಕಲೆಕ್ಷನ್ ಮಾಡಿ ಸರ್. ಒಂದ್ 2 ತಾಸಿನ ಸಲುವಾಗ ಹುಡುಗರು ಮಕ್ಕಂತಾರ ಅಂತ ಕೇಳ್ಕೊಂಡಿವಿ ನಾವು. ಜೈತಲ್ಲಿ ಕೇಳ್ಕೊಂಡ್ರೆ ಒಂದ್ಸಲ ಬಿಟ್ಟು 2 ಸಲ ಫೋನ್ ಮಾಡಿದ್ರೆ ಅವ್ರು ಏನ್ ಮಾಡಿದ್ರು, ನಾನು ಮೀಟಿಂಗ್ ಅಲ್ಲಿ ಇದ್ದೀನಿ ಇಡ್ರಿ ನೀವು ಫೋನ್ ಅಂತ ಹೇಳಿದ್ರು. ಅವರು ಯಾರು ಜೈ ಅಂತೆ ಸರ್. ಅವ್ರು ಹೇಳಿದ್ರೆ ನಾವೇನು ಹೇಳಿದ್ವಿ, ಇಲ್ಲ ಸರ್ ನೀವು ರೆಸ್ಪಾನ್ಸ್ ಕೊಡಬೇಕು, ನಮಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂದ್ರೆ ಯಾರಿಗೆ ಕೊಡ್ತೀರಿ ಅಂತ ಕೇಳಿದ್ರೆ ನಾವು ಬೇರೆ ಅಧಿಕಾರಿಗೆ ಹೇಳ್ಬೇಕಾಗ್ತದೆ. ಅಂದ್ರೆ ಹೇಳ್ಕೊಳ್ರಿ ಏನ್ ಮಾಡ್ತಾರ ಅವ್ರು ಅಂತ ಕೇಳಿದ್ರು ಅವರು. ಈ ರೀತಿಯಾಗಿ ಜನರ ಜೊತೆ ಈ ರೀತಿಯಾಗಿ ಅನ್ಬಾರ್ದಲ್ಲ, ಬಿಹೇವ್ ಮಾಡಬಾರ್ದು. ಅವ್ರು ಎಜುಕೇಟೆಡ್ ಸರ್, ಈ ರೀತಿ ಮಾಡ್ತಾರೆ. ನಾವು ಅನ್ಎಜುಕೇಟೆಡ್ ಯಾವ ರೀತಿ ಮಾತಾಡ್ಬೇಕು ಹೇಳಿ ನೀವೇ? ಈಗ ನಿಮ್ಗೆ ದಿಕ್ಕ ಯಾರು ಸರ್? ಈಗೆಲ್ಲ ಯಾರು ದಿಕ್ಕು? ನಮ್ಗೆ ನಾವೇ ದಿಕ್ಕಿಲ್ಲಿ, ಯಾರು ದಿಕ್ಕಿಲ್ಲ, ಏನಿಲ್ಲ. ನಿಮ್ಮನ್ನ ಕೇಳೋರು ಯಾರಿಲ್ಲ ಇಲ್ಲಿ? ಯಾರಿಲ್ಲ, ಯಾರು ಬರ್ತಾ ಇಲ್ಲ, ಹೋಗ್ತಾ ಇಲ್ಲ. ಎಲೆಕ್ಷನ್ ಇರ್ತತೆ, ಬರ್ತಾರ, ಓಟ್ ತಗೊಂತಾರ, ಹೋಗ್ತಾರ. ಯಾರು ಸರ್ ಎಲೆಕ್ಷನ್ ಟೈಮ್ ಬಂದಿರೋ? ಎಲ್ಲರೂ ಬರ್ತಾರ. ಯಾರು ಗೆದ್ದಿರ್ತಾರ ಅವ್ರು ಬಂದಿರ್ತಾರ ವಾರ್ಡಿಗೆ. ಹೆಸರು? ನನ್ನ ಹೆಸರು ಜಾಕಿರ್ ಅಂತ ಹೇಳಿ, ಸಿವಿಲ್ ಕಾಂಟ್ರಾಕ್ಟರ್ ನಾನು. ನಿನ್ನೆ ಸಾಯಂಕಾಲ 4 ಗಂಟೆಯಿಂದ ಇಸ್ಲಾಂ ನಗರ ವಾರ್ಡ್ ನಂಬರ್ 25ರಲ್ಲಿ ಕರೆಂಟ್ ಇಲ್ಲ. ಫೋನ್ ಮಾಡಿದ್ವಿ, ಎಲ್ಲರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಅವ್ರು ಬಂದರು, ನೋಡ್ಕೊಂಡ್ರು, ಹೋದ್ರೇನು ಬಂದು ಒಂದು ಯಾವುದೋ ಒಂದು TC ತಂದು ಹಾಕಿದ್ರು ಬೆಳಗ್ಗೆ 8 ಗಂಟೆಗೆ. ಅದನ್ನು TC ನಡಲಿಲ್ಲ. ಅದು ಒಂದು ಹಾಫ್ ಆನ್ ಅವರ್ ಕೂಡ ನಡಲಿಲ್ಲ. ಆ TC ಯಾಕೆ ನಡಲಿಲ್ಲ ರೀ ಅಂತ ಹೇಳಿದ್ರೆ, ಒಬ್ಬರು ಅಧಿಕಾರಿಗಳು ಬಂದಿಲ್ಲಿ ನೋಡೋಕೆ ತಯಾರಿಲ್ಲ. ಯಾಕಂದರೆ ನಮಗೆ ವರ್ಷದಾಗ 1 ತಿಂಗಳ ಸರ್, ಪವಿತ್ರವಾದ ತಿಂಗಳ ರಂಜಾನ್ ತಿಂಗಳ. ಬೆಳಗ್ಗೆ ರಾತ್ರಿ ನಿನ್ನೆ ಲೈಲತುಲ್ ಖದರ್ ಅಂತೇಳಿ ನಿನ್ನೆ ರಾತ್ರಿ ನಾವೆಲ್ಲ ಫುಲ್ಲು ಜಾಗರಣೆ ಮಾಡ್ತೀವಿ ಸರ್. ದೇವ್ರಿಗೆ ಜ್ಞಾನ ಮಾಡ್ತಾರೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲ ರಾತ್ರಿ ಎಲ್ಲ ಟೋಟಲಿ ವಾರ್ಡ್ನಲ್ಲಿ ಕರೆಂಟ್ ಇಲ್ಲ ರೀ. ಇಲ್ಲಿ ಅರ್ಧ ವಾರ್ಡ್ನಾಗ ಕರೆಂಟ್ ಇಲ್ಲ. ನಿನ್ನೆ ಮಾತ್ರ ಭಾಳ ತೊಂದರೆ ಆಗ್ಯದ. ಯಾರಿಗಾನ ಫೋನ್ ಮಾಡಿ ನಮ್ಮ ಪಕ್ಕದ ಮನೆಯವರು ಫೋನ್ ಮಾಡಿ SOಗೆ ಫೋನ್ ಮಾಡಿದರೆ ಸೆಕ್ಷನ್ ಆಫೀಸರ್ KEBಯಿಂದ ಏನು ಮಾಡ್ತಿದ್ದು ಮಾಡ್ಕೊ ಹೋಗಿ, ಯಾರಿಗೆ ಕಂಪ್ಲೇಂಟ್ ಮಾಡ್ಕೊ ಹೋಗಿ ಅಂತೇಳಿ ಈ ಥರ ಅಲಕ್ಷ್ಯತನದಿಂದ ಮಾತಾಡ್ಯಾರ. ಅಲ್ಲ ಸರ್, ಇದು ನೀವು ನಿಮ್ಮ ಸಮಸ್ಯೆ ಹೇಳ್ತಿದ್ದಾರೆ, ಯಾವ ಏರಿಯಾದ ಸಮಸ್ಯೆ ಇದೆಯಲ್ಲ?
ಇದು ಇಸ್ಲಾಂ ನಗರ ವಾರ್ಡ್ ನಂಬರ್ 25 ಸರ್. ವಾರ್ಡ್ ನಂಬರ್ 25 ಇಲ್ಲಿದ್ದು ಸಮಸ್ಯೆ ಸರ್. ಅಲ್ಲ ಸರ್, ಈ ರೀತಿ ಸಮಸ್ಯೆ ಇದೆ ಅಂದಮೇಲೆ ಒಂದು ದೂರು ಬಂದ ನಂತರ KBI ಅವರು ಜಾಗೃತರಾಗಿ ಆ್ಯಕ್ಷನ್ ತಗೊಳ್ಬೇಕು. ಈ ರೀತಿಯಾಗಿ ಡಿಲೇ ಮಾಡ್ತಾರೆ ಅಂದ್ರೆ ಏನು ಸರ್ ಇದು ವ್ಯವಸ್ಥೆ? ಸರ್ ಬೆಳಗ್ಗೆಲಿಂದ ನೋಡ್ರಿ, ಬೆಳಗ್ಗೆ 2 ಗಂಟೆಲಿಂದ ಈಗ ಬರ್ತದ, ಅರ್ಧ ತಾಸು ಬರ್ತದ, 1 ತಾಸ್ನಾಗ ಬರ್ತದ, 2 ತಾಸ್ನಾಗ ಬರ್ತದೆ ಅಂತೇಳಿ ಟೋಟಲಿ ಈಗ ಎಂಟಾಗ್ಯದ ನೋಡ್ರಿ. ಈಗ ಬಂದು ಅದು ನಾವೆಲ್ಲರೂ ಎಲ್ಲರೂ ಹುಡುಗರೆಲ್ಲ ಹೋಗಿ KBI ಹೋಗಿ ಟಚ್ ಕೊಟ್ಟು ಬಂದ್ರೂ ಇಲ್ಲ, ನೀವು ಯಾರಿಲ್ಲ, ಮಿನಿಸ್ಟರ್ ಸಾರ್ ಬಂದಾರ, ಅಲ್ಲಿ ಮೀಟಿಂಗ್ ತಗೊಂಡಾರ, ಅಲ್ಲಿಂದ ನಾವು ಮಾತಾಡೋಂಗಿಲ್ಲ ಅಂತೇಳಿ ಹೇಳಬ್ಲೆ ಅಂತ ಫೋನ್ ಮಾಡಿ ರೆಸ್ಪಾನ್ಸ್ ಮಾಡೋವಲ್ರು, ಯಾರೂ ರೆಸ್ಪಾನ್ಸ್ ಮಾಡೋರು ಈಗ ಬಂದು ಕೆಲಸ ಸ್ಟಾರ್ಟ್ ಮಾಡ್ಯಾರ. ಅಲ್ಲ ಸರ್, ಇಷ್ಟೊಂದು ಸಮಸ್ಯೆ ಇದೆ ಅಂದಮೇಲೆ AW ಅವ್ರು ಕೆಲಸ ಮಾಡಬೇಕಾ, ಕೆಳ ಹಂತದ ಸಿಬ್ಬಂದಿಗಳು ಮಾಡಬೇಕು? ಸಿಬ್ಬಂದಿನೂ ಕೆಲಸ ಮಾಡಬೇಕು, AW ರೆಸ್ಪಾನ್ಸ್ ಮಾಡಬೇಕು, AW ಆರ್ಡರ್ ಮಾಡ್ಬೇಕು ಸರ್. ಇದು ಹೌದು, ಆರ್ಡರ್ ಮಾಡಿ ಇದಕ್ಕೆ ಹೋಗ್ರಪ್ಪ, ಅಲ್ಲಿ ಇದು ಹಿಂಗೆ ಐತೆ ಅಂತ ಸಮಸ್ಯೆ ಅಂತ ಹೇಳಿ ಈಗ ಅದು ಜಾಸ್ತಿ ಕಿರಿಕಿರಿ ಮಾಡಿದ್ರು. ಈಗ ಬಂದು ನೋಡ್ರಿ, ಈಗ ವರ್ಕ್ ಸ್ಟಾರ್ಟ್ ಮಾಡ್ಯಾರ. ಈಗ ಮುಂದೆ ನಡೆದದ, ಎಷ್ಟೊತ್ತಾಗ್ತದ ಕಾದು ಅಂದ್ರೆ ಈಗ ಇಲ್ಲಿ ಅಂದ್ರೆ ರೋಜೆ ಇರತಕ್ಕಂಥ ವ್ಯಕ್ತಿಗಳಿಗೆ ಮಸೀದಿಯಲ್ಲಿ ಕೂಡ ಪ್ರಾರ್ಥನೆ ಮಾಡೋಕೆ ತುಂಬಾ ತೊಂದರೆ ಆಗಿದೆ. ಪ್ರಾರ್ಥನೆ ಮಾಡೋಕ್ಕಲ್ಲ ಸರ್, ವಜು ಮಾಡೋಕೆ ನೀರಿಲ್ಲ ಸರ್, ವಜು ಮಾಡೋಕೆ ನೀರಿಲ್ಲ. ಈಗ ಎಲ್ಲರೂ ಅವ್ರವ್ರ ಮನೆಯಿಂದ ತಂದ್ಕೊಂಡು ವಜು ಮಾಡ್ಕೊಂಡು ಇದು ಮಾಡಕತ್ತಾರೆ ಸರ್. ಅಷ್ಟೇ, ಏನಿಲ್ಲ. ಇಷ್ಟು ನಿರ್ಲಕ್ಷ್ಯತನ ಐತೆ ನೋಡ್ರಿ ಅಧಿಕಾರಿಗಳು.